SIR ದಲ್ಲಿ ಹಂಗೆ ಆಗುತ್ತಿಲ್ಲ ಗೊತ್ತಿಲ್ಲ ಆಗಲಿ ನೋಡಬೇಕಾಗುತ್ತೆ. ಅದಕ್ಕೋಸ್ಕರ SIR ಪ್ರಕಾರ ಬೋಗಸ್ ವೋಟರ್ ID ಕ್ರಿಯೇಟ್ ಮಾಡಿಸಿದಂಥ ಅಕ್ರಮ ಮೂಲಕ ಚುನಾವಣೆ ಗೆಲ್ಲುವಂಥ DK ಶಿವಕುಮಾರ್ ಅವರು ಇವತ್ತು 28ಗೆ ನಿಮ್ಮ ನಾಟಕಗಳು ನಡೆಯೋಕ್ಕಾಗಲ್ಲ. ಇವತ್ತು ಯಾವ ರೀತಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಆಗಿದನೋ, ಯಾವ ರೀತಿಯಲ್ಲಿ ಬಿಹಾರದಲ್ಲಿ ಆಗಿದನೋ ಅದೇ ರೀತಿಯಲ್ಲಿ ಆಗುವಂಥ ಕೆಲಸ ಆಗುತ್ತೆ. ಹಂಗಾಗಿ ಕರ್ನಾಟಕದಲ್ಲಿ ಕೂಡ ಈ ಸಾರಿ ಇವತ್ತು ಮನೆ ಮನೆಗೆ ತೆರಳಿ ಯಾರು ಅಕ್ರಮ ಬಾಂಗ್ಲಾದೇಶಸ್ಥರು ಇದ್ದಾರೋ ಅವ್ರನ್ನ ಕೂಡನೇ ಅವ್ರನ್ನ ಗುರುತಿಸಿ ಅವ್ರನ್ನ ಆದಷ್ಟು ಬೇಗನೆ ಯಾವ ರೀತಿಯಲ್ಲಿ ಮಾಡಬೇಕು ಕ್ರಮವನ್ನು ತೆಗೆಯುವಂಥ ಕೆಲಸಗಳು ಆಗಬೇಕಾಗಿದೆ. ಅದಕ್ಕೋಸ್ಕರವಾಗಿ ಈ ಕಾರಣಗಳಿಂದ ಇವತ್ತು ವೋಟರ್ ID ವಿಚಾರದಲ್ಲಿ SIR ವಿಚಾರದಲ್ಲಿ ಇವೆಲ್ಲ ಕೂಡ ಮೋಸ ಮಾಡೋಂಥ ಕೆಲಸ ಇವತ್ತು ಆಗ್ತಾಯಿದೆ. ಹಂಗಾಗಿ ಇವತ್ತು ಒಂದು ವಾರದಿಂದ ಇವತ್ತು ನಡೀತಾ ಇರುವಂಥ ಈ ಎಲ್ಲ ಪ್ರಕ್ರಿಯೆಗಳನ್ನು ಆದಷ್ಟು ಬೇಗನೆ ನಿಲ್ಲಿಸಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತೀನಿ. ಹಂಗಾಗಿ ಇವತ್ತು SIR ವಿಚಾರದಲ್ಲಿ ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ನಮ್ಮ MLC ಸತೀಶ್ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಕಡೆ ಕೂಡ ನಡೀತಾ ಇದೆ. ಓಬಳೇಶ್ ಅವರು ಕೂಡ ಮೊನ್ನೆ ನನಗೆ ಒಂದು ವಿಡಿಯೋನ ಕೂಡ ಕಳಿಸಿದ್ರು. ಹಂಗಾಗಿ ಎಲ್ಲ ಒಂದು ಕಡೆ ಮಸೀದಿ ಹತ್ರ ಕುಂತು ಒಂದೇ ಕಡೆ ಶಾದಿ ಮಾಲ್ ಹತ್ರ ಕುಂತು ಈ ರೀತಿ ಮೋಸ ಮಾಡ್ತಾ ಇದ್ದಾರೆ ಅನ್ನೋಂಥ ವಿಚಾರವನ್ನು ಕೂಡ ಗಮನ ಮುಗ್ತಾರಂಥ ಕೆಲಸ ಮಾಡ್ತಿದೆ. ನಂತರ ಆಲ್ರೆಡಿ ನಾನು ಲೀಗಲ್ ಟೀಮಿಗೆ ಕೂಡ ಎಲ್ಲ ವಿಚಾರಗಳನ್ನು ಮುಡಿಸೋಂಥ ಕೆಲಸ ಮಾಡಿದ್ದೀನಿ. ಇವತ್ತು ನಮ್ಮ ಎಲ್ಲ NDA ನಾಯಕರೆಲ್ಲರೂ ಕೂಡ ಏನು ಇವತ್ತು ಕಂಪ್ಲೇಂಟನ್ನು ಚುನಾವಣೆ ಆಯೋಗಕ್ಕೆ ಕಂಪ್ಲೇಂಟನ್ನು ಕೊಡಬೇಕು ಅನ್ನೋಂಥ ಒಂದು ತೀರ್ಮಾನವನ್ನು ಕೂಡ ತೊಗೊಂಡಿರೋ ಕಾರಣ ಅದೇ ಮುಂದಕ್ಕೆ ನಾನು ಲೀಗಲಾಗಿ ಏನು ಮಾಡಬೇಕಾಗುತ್ತೆ ನಾವೆಲ್ಲ ಕೂಡ ಮಾಡೋಂಥ ಕೆಲಸ ಮಾಡ್ತೀನಿ.